ವೀಕ್ಷಕರೇ, ಬಿಗ್ ಬಾಸ್ ನಿಂದ ಈಗಾಗಲೇ ಎಲಿಮಿನೇಟ್ ಆಗಿರುವಂತ ಸೂರಜ್ ಅವರು ಈಗ ಮತ್ತೆ ಬಿಗ್ ಬಾಸ್ 12 ಮನೆಗೆ ಎಂಟರ್ ಆಗಿದ್ದು, ಮಲ್ಲಮ್ಮ ನಂತರ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ. ನಿನ್ನೆ ಅಂದ್ರೆ ಭಾನುವಾರದ ಲೈವ್ ನಲ್ಲೇ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದು, ಈ ಸಮಯದಲ್ಲಿ ಲೈವ್ ಟೆಲಿಕಾಸ್ಟ್ ಅನ್ನು ಕೂಡ ಸ್ವಲ್ಪ ಸಮಯದ ಮಟ್ಟಿಗೆ ಬಿಗ್ ಬಾಸ್ ತಂಡ ಸ್ಟಾಪ್ ಮಾಡಿತ್ತು. ಮಲ್ಲಮ್ಮ ನಂತರ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ರಿ ಎಂಟರ್ ಆಗಿದ್ದು, ಇಲ್ಲಿ ಬಿಗ್ ಬಾಸ್ ನ ಅತಿ ದೊಡ್ಡ ಪ್ಲಾನ್ ಇದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ರಾಶಿಕಾ ಶೆಟ್ಟಿ ನಿನ್ನೆ ತಾನೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದಾದ ಕೆಲವೇ ಗಂಟೆಗಳಲ್ಲಿ ಸೂರಜ್ ಸಿಂಗ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದು, ನಟ ಸೂರಜ್ ಸಿಂಗ್ ಯಾವ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತಮ್ಮ ಅಪ್ಕಮಿಂಗ್ ಸೀರಿಯಲ್ ಆಗಿರುವಂತಹ ಪವಿತ್ರ ಬಂಧನ ಸೀರಿಯಲ್ ನಲ್ಲಿ ನಟ ಸೂರಜ್ ಸಿಂಗ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದು, ಈ ಒಂದು ಸೀರಿಯಲ್ ನ ಪ್ರಮೋಷನ್ ಗೋಸ್ಕರ ಮತ್ತೆ ಕಲರ್ಸ್ ಕನ್ನಡ ತಂಡ ಬಿಗ್ ಬಾಸ್ ಮನೆಗೆ ಸೂರಜ್ ಸಿಂಗ್ ಅವರನ್ನ ಕಳಿಸಿಕೊಟ್ಟಿದೆ. ಇವತ್ತು ಅಥವಾ ನಾಳೆ ಈ ಒಂದು ಎಪಿಸೋಡ್ ಅನ್ನ ಬಿಗ್ ಬಾಸ್ ನಲ್ಲಿ ಟೆಲಿಕಾಸ್ಟ್ ಮಾಡಲಿದ್ದು, ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅಥವಾ ರಕ್ಷಿತಾಗೆ ಸಪೋರ್ಟ್ ಮಾಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಅನ್ನ ಯಾರು ವಿನ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.